ತಿಲಕ್ ವರ್ಮಾ ಅಮೋಘ ಬ್ಯಾಟಿಂಗ್ ನೆರವಿನಿಂದ ಏಷ್ಯಾ ಕಪ್ ಫೈನಲ್ನಲ್ಲಿ ಪಾಕಿಸ್ತಾನವನ್ನು 5 ವಿಕೆಟ್ಗಳ ಅಂತರದಿಂದ ಭಾರತ ಮಣಿಸಿದೆ. ಇನ್ನು ಪಹಲ್ಗಾಮ್ ದಾಳಿಗೆ ಪಿಚ್ನಲ್ಲೂ ಭಾರತ ಪ್ರತೀಕಾರವನ್ನು ತೆಗೆದುಕೊಂಡಿದೆ. ಇನ್ನು ಪಂದ್ಯದ ಬಳಿಕ ಒಂದು ನಾಟಕೀಯ ಬೆಳವಣಿಗೆ ಕೂಡ ಆಗಿದೆ. ಪಾಕಿಸ್ತಾನದ ಗೃಹ ಮಂತ್ರಿಯೂ ಆಗಿರುವ ಏಷ್ಯಾ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷ ಮೊಹಿನ್ ನಖಿಯಿಂದ ಟ್ರೋಫಿ ಸ್ವೀಕಾರಕ್ಕೆ ಭಾರತ ತಂಡ ನಕಾರ ಎತ್ತಿತ್ತು. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 20 ಅಡಿ ದೂರದಲ್ಲೇ ಆಟಗಾರರು ನಿಂತಿದ್ರು. ರಾಜಿ ಸಂಧಾನಕ್ಕೆ ಭಾರೀ ಕಸರತ್ತು ನಡೆಯಿತು. ಕಾರ್ಯಕ್ರಮದಿಂದ ಏಷ್ಯಾ ಕಪ್ ಟ್ರೋಫಿಯೇ ಮಾಯವಾಗಿತ್ತು. ಇನ್ನು ಪಂದ್ಯ ಮುಗಿದ 1 ಗಂಟೆಯ ಬಳಿಕ ಕಡೆಗೂ ಪ್ರಶಸ್ತಿ ವಿತರಣೆ ಸಮಾರಂಭ ಆರಂಭವಾಯಿತು. ಮೊದಲಿಗೆ ಪಾಕಿಸ್ತಾನ ಆಟಗಾರರಿಗೆ ರನ್ನರ್ ಅಪ್ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು. ಪಾಕ್ನ ಪ್ರತಿ ಆಟಗಾರರು ಯಾವಾಗ ಸ್ಟೇಜ್ ಮೇಲೆ ಬಂದು ಈ ರನ್ನರ್ ಅಪ್ ಟ್ರೋಫಿಗಳನ್ನ ತೆಗೆದುಕೊಳ್ತಾ ಇದ್ರು ಆಗೆಲ್ಲ ಕೂಡ ಮೋದಿ ಮೋದಿ ಇಂಡಿಯಾ ಎನ್ನುವಂತಹ ಕೂಗುಗಳು ಪ್ರೇಕ್ಷಕರ ಕಡೆಯಿಂದ ಬಂದಿದೆ. ಇದರಿಂದ ಪಾಕಿಸ್ತಾನದ ಆಟಗಾರರಿಗೆ ಮುಜುಗರ ಉಂಟಾಯಿತು. ರನ್ನರ್ ಅಪ್ ನಗದು ಬಹುಮಾನಕ್ಕೆ ಪಾಕ್ ಕ್ಯಾಪ್ಟನ್ ಸಲ್ಮಾನ್ ಅಲಿ ಬಂದಿರ್ತಾರೆ. ಅವರಿಗೆ ಒಂದು ದೊಡ್ಡ ಆಘಾತ ಆಗುತ್ತೆ. ಯಾಕಂದರೆ ಪ್ರೇಕ್ಷಕರೆಲ್ಲರೂ ಕೂಡ ಇಂಡಿಯಾ ಅಥವಾ ಮೋದಿ ಎನ್ನುವಂತಹ ಘೋಷಣೆಯನ್ನು ಕೂಗ್ತಾರೆ. ಹೀಗಾಗಿ ಮುಜುಗರಕ್ಕೆ ಒಳಗಾದ ಪಾಕ್ನ ಕ್ಯಾಪ್ಟನ್ ಚೆಕ್ ಸ್ವೀಕಾರದ ಬಳಿಕ ಅದನ್ನು ಎಸೆದಿದ್ದಾರೆ. ಇನ್ನು ಟ್ರೋಫಿಯನ್ನು ಭಾರತ ಪಡೀತಾ ಇಲ್ಲ ಅಂತ ನಿರೂಪಕರು ಘೋಷಣೆಯನ್ನು ಕೂಡ ಮಾಡಿದ್ರು. ಟ್ರೋಫಿ ಗೆದ್ರೂ ಸ್ವೀಕರಿಸದೆ ಪಾಕಿಸ್ತಾನಕ್ಕೆ ಮಂಗಳಾರತಿ ಮಾಡಿದೆ ಭಾರತದ ತಂಡ. ಇನ್ನು ಭಾರತದ ಈ ಒಂದು ವರ್ತನೆಗೆ ದೇಶವಾಸಿಗಳು ಪ್ರಶಂಸೆಯನ್ನು ಕೂಡ ಮಾಡಿದ್ದಾರೆ. ಟ್ರೋಫಿ ಇಲ್ಲದಿದ್ದರೂ ಮೈದಾನದಲ್ಲಿ ಭಾರತೀಯ ಆಟಗಾರರು ಸಂಭ್ರಮಿಸಿದ್ರು. ಇನ್ನು ಕ್ರಿಕೆಟ್ ಇತಿಹಾಸದಲ್ಲೇ ಒಂದು ಕಂಡು ಕೇಳರಿಯದ ಘಟನೆ ನಿನ್ನೆ ನಡೀತು. ಅಂದರೆ ಒಂದು ಹೈ ಡ್ರಾಮವೇ ನಡೆದು ಹೋಗಿದೆ. ನಿನ್ನೆ ಎಲ್ಲ ಮ್ಯಾಚ್ ಎಲ್ಲ ಆಯಿತು. ಒಂದು ಹೈ ವೋಲ್ಟೇಜ್ ಪಂದ್ಯ, ಪಾಕಿಸ್ತಾನ ಸೋತು ಸುಣ್ಣವಾಯಿತು. ಇದಾದ ಬಳಿಕ ಒಂದು ಡ್ರಾಮಾ ನಡೆದಿರುವಂಥದ್ದು. ಅಂದರೆ ಪಹಲ್ಗಾಮ್ ದಾಳಿಗೆ ಪಿಚ್ನಲ್ಲೂ ಭಾರತ ಒಂದು ದೊಡ್ಡ ಪ್ರತೀಕಾರವನ್ನೇ ಕೊಟ್ಟಿದೆ. ಆದರೆ ಇಲ್ಲೇನಾಯಿತು ಅಂದರೆ ಈಗ ಪಾಕಿಸ್ತಾನದ ಗೃಹ ಮಂತ್ರಿ ಆಗಿರುವಂಥ ಏಷ್ಯಾ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ ಮೊಹಿನ್ ನಖಿಯಿಂದ ಟ್ರೋಫಿಯನ್ನು ಸ್ವೀಕರಿಸೋದಕ್ಕೆ ಭಾರತ ತಂಡ ನಕಾರ ಎತ್ತಿತ್ತು. ಇನ್ನು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ದೂರದಲ್ಲೇ ಭಾರತದ ಆಟಗಾರರು ನಿಂತಿದ್ರು. ರಾಜಿ ಸಂಧಾನಕ್ಕೆ ಭಾರೀ ಕಸರತ್ತೇ ನಡೆದು ಹೋಯಿತು. ಇನ್ನು ಕಾರ್ಯಕ್ರಮದಿಂದ ಏಷ್ಯಾ ಕಪ್ ಟ್ರೋಫಿಯೇ ಒಂದು ಕ್ಷಣ ಮಾಯವಾಗಿ ಹೋಗಿತ್ತು. ಆಮೇಲೆ ಪಂದ್ಯ ಮುಗಿದ 1 ಗಂಟೆಯ ಬಳಿಕ ಕಡೆಗೂ ಪ್ರಶಸ್ತಿ ವಿತರಣೆ ಸಮಾರಂಭ ಆರಂಭವಾಯಿತು. ಮೊದಲಿಗೆ ಈ ರನ್ನರ್ ಅಪ್ ಟ್ರೋಫಿಗಳನ್ನ ನೀಡೋದಕ್ಕೆ ಮುಂದಾದ್ರು. ಈ ವೇಳೆ ಯಾವಾಗ ಪಾಕಿಸ್ತಾನದ ಒಂದೊಂದೇ ಆಟಗಾರರು ಸ್ಟೇಜ್ ಮೇಲೆ ಬಂದು ರನ್ನರ್ ಅಪ್ ಟ್ರೋಫಿಗಳನ್ನ ತೆಗೆದುಕೊಳ್ತಾ ಇದ್ರೋ ಆಗೆಲ್ಲ ಪ್ರೇಕ್ಷಕರ ಕಡೆಯಿಂದ ಬಂದಂತಹ ಕೂಗುಗಳು ಮೋದಿ ಇಂಡಿಯಾ ಎನ್ನುವಂತಹ ಘೋಷಣೆಗಳು. ಇದರಿಂದ ಪಾಕಿಸ್ತಾನದ ಆಟಗಾರರಿಗೆ ಸಹಜವಾಗಿ ಸಾಕಷ್ಟು ಮುಜುಗರ ಉಂಟಾಗಿದೆ. ಅದಾದ ಬಳಿಕ ರನ್ನರ್ ಅಪ್ ನಗದು ಬಹುಮಾನ ಏನಿತ್ತು, ಕ್ಯಾಶ್ ಪ್ರೈಸ್, ಅದನ್ನು ತೆಗೆದುಕೊಳ್ಳೋದಕ್ಕೆ ಪಾಕ್ ಕ್ಯಾಪ್ಟನ್ ಸಲ್ಮಾನ್ ಅಲಿ ಅವರು ಸ್ಟೇಜ್ ಮೇಲೆ ಬರ್ತಾರೆ. ಆಗಲೂ ಕೂಡ ಇದೇ ರೀತಿ ಘೋಷಣೆಗಳು ಕೇಳಿ ಬಂದವು. ಇದರಿಂದ ತೀವ್ರ ಮುಜುಗರಕ್ಕೆ ಉಂಟಾದ ನಾಯಕ ಚೆಕ್ ಸ್ವೀಕಾರದ ಬಳಿಕ ಅದನ್ನು ಅಲ್ಲೇ ಎಸೆದಿದ್ದಾರೆ. ಇನ್ನು ಟ್ರೋಫಿಯನ್ನು ಭಾರತ ಪಡೀತಾ ಇಲ್ಲ ಅಂತ ನಿರೂಪಕರು ಘೋಷಣೆಯನ್ನು ಮಾಡಿದರು. ಟ್ರೋಫಿಯನ್ನು ಪಡೆದೇ ಇದ್ರೂ ಕೂಡ ಮೈದಾನದಲ್ಲಿ ಭಾರತೀಯ ಆಟಗಾರರು ಸಂಭ್ರಮಿಸಿದರು.